ಹಾಯ್ ಜೈ ಶ್ರೀರಾಮ್. ಇದೊಂದು ಗಾಡಿ ನೋಡಿ, ಇಂಜಿನ್ ಬಂದಿತ್ತು. ಯಾವ ಗಾಡಿ ಅಂತ ಹೇಳಿದ್ರೆ ಇದು ಶೈನ್. ಇದು ಈ ಕಸ್ಟಮರ್ ಬಂದ್ಬಿಟ್ಟು ವಿಡಿಯೋ ನೋಡಿಕೊಂಡು ನಮ್ಮ ವಿಡಿಯೋ ಎಲ್ಲ ಇಷ್ಟ ಆಗಿ ಕಸ್ಟಮರ್ಗೆ ಅಂದರೆ ತುಂಬ ಇಷ್ಟ ಆಗಿ ಇಲ್ಲಿ ಮಾಡಿಸಿದ್ರೆ ಇವ್ರ ಹತ್ರನೇ ಮಾಡಿಸ್ಬೇಕಂತ ಹೇಳಿ ನನಗೆ ಫೋನ್ ಮಾಡ್ಕೊಂಡು ಆ್ಯಕ್ಚುಲಿ ಊರಿಂದ ಗಾಡಿ ತಂದು ಅದಾದ್ಮೇಲೆ ಯಾವಾಗ ಫ್ರೀ ಇರ್ತೀನಿ ಅಂತ ಹೇಳ್ಬಿಟ್ಟು ತೊಗೊಂಬಂದು ನನ್ನ ಹತ್ರ ಬಿಟ್ಬಿಟ್ಟು ರೆಡಿ ಮಾಡೋಕ್ಕೆ ಬಿಟ್ಟಿದ್ರು. ಏನಂತ ಹೇಳಿದ್ರೆ ಇಂಜಿನೆಲ್ಲ ಬಿಚ್ಚಿದ್ರು ನೋಡಿ, ಈ ಥರ ಎಲ್ಲ ಓಲೆಲ್ಲ ಬ್ಲಾಕ್ ಆಗಿ ಹೆಡ್ ಎಲ್ಲ ನೋಡಿ ಎಷ್ಟು ಕಾರ್ಬನ್ ಕಟ್ಟಿದೆ, ಈ ಥರ ಎಲ್ಲ ಆಗಿತ್ತು. ಮತ್ತು ಇನ್ನೊಂದೇನೆಂದರೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ, ನಿಮಗೆ ಒಂದು ಇಂಪಾರ್ಟೆಂಟ್ ವಿಷಯ ಇದೆ ಅದರಲ್ಲಿ ಹೇಳ್ತೀನಿ. ಏನಂತ ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ. ಇದೇನಂತ ಹೇಳಿದ್ರೆ ಗಾಡಿ ಎಲ್ಲ ಫುಲ್ಲು ಏನಾದರೂ ಆಯಿಲ್ ಕುಡಿತಾಯಿತ್ತು ಮತ್ತು ಬೋರ್ಗಳೆಲ್ಲ ಸೀಸ್ ಆಗಿಬಿಟ್ಟಿತ್ತು. ಇನ್ನೊಂದು ಕ್ಲಚ್ ಅಸೆಂಬ್ಲಿಯಿಂದ ಹಿಡಿದು ಪ್ರತಿಯೊಂದು ಹೋಗ್ಬಿಟ್ಟಿತ್ತು. ಇದರಲ್ಲಿ ಬೆಲ್ ಸಮೇತ ಎಲ್ಲ ಹೋಗಿತ್ತು. ಎಲ್ಲನೂ ನೀಟಾಗಿ ಬಿಚ್ಚಿ ಮತ್ತು ಕಸ್ಟಮರ್ ಏನಂದರೆ ಮಾಡಿಸಿದ್ರೆ ನಿಮ್ಮ ಹತ್ರನೇ ರೆಡಿ ಮಾಡಿಸ್ಬೇಕು, ಎಲ್ಲೂ ಮಾಡಿಸಲ್ಲ ಹಂಗಂತ ಹೇಳಿ ಆಮೇಲೆ ತಂದಿರೋ ಗಾಡಿ ಇದು. ಸೊ ಹಂಗಾಗಿ ಎಲ್ಲ ನೀಟಾಗೆಲ್ಲ ಬಿಚ್ಚಿ ಏನೇನತ್ತೆ ಎಲ್ಲ ಚೆಕ್ ಮಾಡಿ ಆಮೇಲೆ ಏನೇನು ಹೋಗಿತ್ತೆಲ್ಲ ಕಸ್ಟಮರ್ಗೆಲ್ಲ ಹೇಳಿಬಿಟ್ಟು ಸರಿ ಸರ್ ಎಲ್ಲ ಮಾಡಿ ಅಂತ ಹೇಳಿದ್ರು. ಮತ್ತು ಇನ್ನೊಂದೇನೆಂದರೆ ಕಸ್ಟಮರ್ ಏನು ಹೇಳಿದ್ದಾರೆ, ಸರ್ ಏನೇನಿದೆ ನೀಟಾಗಿ ಮಾಡಿಬಿಡಿ, ನಿಮ್ಮ ಮೇಲೆ ತುಂಬ ನಂಬಿಕೆ ಇದೆ ನಮಗೆ, ನೀವು ಟೆನ್ಷನ್ನೇ ತೊಗೊಳಕ್ಕೆ ಹೋಗ್ಬಿಡಿ, ಏನೇನಿದೆ ಕಂಪ್ಲೀಟಾಗಿ ನೀಟಾಗಿ ರೆಡಿ ಮಾಡಿಕೊಟ್ಟು ನನ್ನ ಫೇವ್ರೇಟ್ ಗಾಡಿ ಇದು, ಏನೇ ಒಂದೇ ಒಂದು ಸ್ವಲ್ಪ ಕೂಡ ಕೆಲಸ ಇರಬಾರ್ದು, ನೀಟಾಗಿ ರೆಡಿ ಮಾಡಿಕೊಟ್ಬಿಡಿ ಅಂತ ಹೇಳಿದಾಗ ಸರಿ ಅಂತ ಹೇಳ್ಬಿಟ್ಟು ನೀಟಾಗಿ ಎಲ್ಲ ರೆಡಿ ಮಾಡಿಸ್ಕೊಂಬಂದು ನೋಡಿ ಎಲ್ಲ ವಾಷಿಂಗ್ ಎಲ್ಲ ಮಾಡಿ ಎಲ್ಲನೂ ಆದಮೇಲೆ ಕ್ಲಚ್ ಅಸೆಂಬ್ಲಿ, ಆಮೇಲೆ ಪ್ಯಾಕಿಂಗ್ ಕಿಟ್ಟು, ಆಯಿಲ್ ಸೀಲ್ ಕಿಟ್ಟು, ಹೆಡ್ ಬೋರು, ಕ್ರ್ಯಾಂಕ್ ಶಾಫ್ಟು, ಇಂಜಿನ್ ಬೇರಿಂಗಿಂದ ಹಿಡಿದು ಹೆಡ್ ಬೀಡಿಂಗಿಂದ ಹೆಡ್ ಬೀಡಿಂಗ್ ಸಮೇತ ಎಲ್ಲನೂ ಪ್ರತಿಯೊಂದು ತೊಗೊಂಬಂದ್ಬಿಟ್ಟು ನೀಟಾಗೆಲ್ಲ ಹಾಕಿ ಎಲ್ಲ ತೊಗೊಂಡ್ಬಂದು ನೀಟಾಗೆಲ್ಲ ರೆಡಿ ಮಾಡಿ ಏನೇನು ಮಾಡಬೇಕಾಗಿತ್ತು ಎಲ್ಲ ಚೆಕ್ ಮಾಡಿ ಆಮೇಲೆ ಏನೇನು ಹೋಗಿತ್ತು. ಆಮೇಲೆ ಬರೀ ಇಂಜಿನ್ ಮಾತ್ರ ಅಲ್ಲ, ಇದು ಬಾಡಿನೇನಾದ್ರು ಕೆಲಸ ಇತ್ತು. ಫೋರ್ಕ್ ಬೆಂಡಿತ್ತು, ಹ್ಯಾಂಡ್ಲ್ ಬೆಂಡಿತ್ತು, ಫ್ರಂಟ್ ಡಿಸ್ಕ್ ಪ್ಲೇಟ್ ಹೋಗಿತ್ತು, ಡಿಸ್ಕ್ ಪ್ಯಾಡ್ ಹೋಗಿತ್ತು, ಇದು ವೀಲ್ ಬೇರಿಂಗ್ಗಳು, ಆಮೇಲೆ ಹಿಂದ್ಗಡೆ ಮಡ್ಗಾಡು ಸಮೇತ ಎಲ್ಲನೂ. ಮತ್ತು ಇದು ನೋಡಿ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಲೇತಲ್ಲಿ ರೆಡಿ ಮಾಡಿಸಿರೋದು. ಲೇತಲ್ಲಿ ರೆಡಿ ಮಾಡಿಸಿದ್ಮೇಲೆ ಅದರ ಹೋಲೆಲ್ಲ ಬ್ಲಾಕ್ ಆಗಿರೋದೆಲ್ಲ ಕ್ಲೀನ್ ಮಾಡಿ ಮತ್ತು ಕ್ಯಾಪಲ್ಲಿ ಅದು ಹೆಡ್ ಕ್ಯಾಪಲ್ಲಿ ಕೂಡ ಅಷ್ಟೇ ನಾವೇ ಅಂಗಡಿದ ಗ್ಯಾರೇಜೆಲ್ಲ ಕ್ಲೀನ್ ಮಾಡಿ ಇದೆಲ್ಲ ಬೆಲ್ಲೆಲ್ಲ ರೀಸೆಟ್ ಮಾಡಿ ಇಂಜಿನ್ ಬೇರಿಂಗ್ಗಳೆಲ್ಲ ಹೊಸದಾಕಿ ಎಲ್ಲನೂ ಮಾಡ್ಕೊಂಬಂದಮೇಲೆ ನೀಟಾಗಿ ಎಲ್ಲ ಕೂತ್ಕೊಂಡು ಒಂದು ಕಡೆಯಿಂದ ಫಿಟ್ ಮಾಡಿದ್ದೀನಿ. ಫಿಟ್ ಮಾಡಿದ್ಮೇಲೆ ಕಸ್ಟಮರ್ಗೆ ಆ್ಯಕ್ಚುಲಿ ರಿವ್ಯೂ ಕೇಳಿದ್ರೆ ಅವರು ಸಂಕೋಚದಿಂದ ಕೊಡಲಿಲ್ಲ. ಸರಿ ಓಕೆ ಸರ್, ನಾನು ವೀಡಿಯೋ ಹಾಕಿದ್ಮೇಲೆ ನೀವೇ ಏನೋ ಕಮೆಂಟ್ ಮಾಡಿ ಅಂತ ಹೇಳಿದೆ. ಆ್ಯಕ್ಚುಲಿ ತೊಗೊಂಡೋದ್ಮೇಲೆ ಕಸ್ಟಮರ್ ಹೇಳ್ತಾ ಇದ್ದಾರೆ ಅಂತ ಫ್ರೆಂಡ್ಸ್ ಎಲ್ಲ ಸಖತ್ತಾಗಿ ರೆಡಿಯಾಗಿದೆ, ನಮ್ಮದು ಒಂದು ಗಾಡಿ ಇದೆ ರೆಡಿ ಮಾಡಿಸ್ಬೇಕು ಅವ್ರ ಹತ್ರ ಅಂತ ಹೇಳಿದಾಗ ಸರಿ ನಾನು ಅಡ್ರೆಸ್ ಹೇಳಿ ಕಳಿಸ್ತೀನಿ, ನೀವು ಫೋನ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದಾರಂತೆ. ಸರಿ ಆಮೇಲೆ ವಿಡಿಯೋ ಎಲ್ಲ ನೋಡಿ ಸರ್ ಯೂಟ್ಯೂಬಲ್ಲಿ ಅಂತ ಹೇಳಿದ್ದೀನಿ. ಹಾಗೆ ಯೂಟ್ಯೂಬ್ ನೀವು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಮರಿದ್ದೀರಾ. ಆಮೇಲೆ ಈ ಗಾಡಿ ಬಾಡಿ ನೆನೆಲ್ಲ ಚೇಂಜ್ ಪ್ಯಾಕೆಟ್ ಸಮೇತ ಎಲ್ಲನೂ ನೀಟಾಗೆಲ್ಲ ಹಾಕಿ ಎಲ್ಲ ನೀಟಾಗೆಲ್ಲ ರೆಡಿ ಮಾಡಿ ಕೊಟ್ಟಿದ್ದೀನಿ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಈ ಗಾಡೀಲಿ ಬಂದ್ಬಿಟ್ಟು ಸುಮಾರು ಕೆಲಸ ಇತ್ತು. ಇನ್ನೊಂದು ಸುಮಾರು ಕೆಲಸ ಇದ್ದಾಗ ಕಸ್ಟಮರ್ ಏನಾದರೂ ಸರಿ ಇಷ್ಟೇ ಬೇಕು ಇಷ್ಟರಲ್ಲೇ ಮಾಡಿ ಅಂತ ಹೇಳಿದಾಗ ನಮಗೆ ಇದಾಗ್ಬಿಡುತ್ತೆ. ನೀವು ಕಂಪ್ಲೀಟಾಗಿ ನೀಟಾಗಿ ರೆಡಿ ಮಾಡಿಬಿಡಿ ಅಂತ ಹೇಳ್ಬಿಟ್ಟು ಒಂದು ಸಲ ನೀವು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ಮತ್ತೆ ಪದೇ ಇಡೋ ಥರ ಇರೋಲ್ಲ. ಒಂದು ಸಲ ಗಾಡಿ ನೀಟಾಗೆಲ್ಲ ಕೆಲಸ ಆಗಿಬಿಡುತ್ತೆ. ನೋಡಿ ಕೋನ್ ಸೆಟ್ಟಿಂದ ಹಿಡಿದು ಪ್ರತಿಯೊಂದು ಹೊಸದಾಕಿದ್ದೀನಿ. ಇದರಲ್ಲಿ ಕೋನ್ ಸೆಟ್ಟು ಎಲ್ಲ ಹೋಗ್ಬಿಟ್ಟಿತ್ತು ಇದರಲ್ಲಿ. ಸೊ ಹಂಗಾಗಿ ಎಲ್ಲನೂ ನೀಟಾಗೆಲ್ಲ ಚೆಕ್ ಮಾಡಿ ಒಂದೊಂದು ನೀಟಾಗೆಲ್ಲ ಪಾರ್ಟ್ಸ್ ಎಲ್ಲ ರೆಡಿ ಮಾಡಿ ಹಾಕಿದ್ದೀನಿ. ಮತ್ತು ಈ ವಿಡಿಯೋ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ನೀವು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಗಾಡಿ ನಾನು ರೆಡಿ ಮಾಡಬೇಕಂತ ಹೇಳಿದ್ರೆ ಟೈಮ್ ಕೊಡಿ. ಹಾಗೆ ನೀವು ಕೂಡ ಬಡ್ಜೆಟ್ ಕೂಡ ರೆಡಿ ಮಾಡ್ಕೊಳ್ಳಿ. ನಿಮ್ಮ ಫೇವ್ರೇಟ್ ಗಾಡಿ ಆಗಿದ್ದರೆ ನೀಟಾಗಿ ನಿಮ್ಮ ಫೇವ್ರೇಟ್ ಈ ಗಾಡಿನ ಯಾವ ಥರ ರೆಡಿ ಮಾಡಬೇಕು ಅದೇ ಥರ ನೀಟಾಗಿ ರೆಡಿ ಮಾಡ್ಕೊಡ್ತೀನಿ. ನೀವೇನು ಹೇಳ್ತೀರಾ ಅದೇ ಥರ ನಾನು ರೆಡಿ ಮಾಡ್ಕೊಡ್ತೀನಿ. ಶೋರೂಮ್ ಕಂಡೀಷನ್ ಬೇಕಾ, ಯಾವ ಕಂಡೀಷನ್ ಬೇಕು ಅದೇ ಕಂಡೀಷನ್ ಗಾಡಿ ರೆಡಿ ಮಾಡ್ಕೊಡ್ತೀನಿ, ಸರಿನಾ? ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದುಬಿಟ್ಟು ಸಾನ್ವಿ ಬೈಕ್ ಗ್ಯಾರೇಜ್ ಅಂತ. ಹಾಗೆ ನನ್ನ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಬಂದುಬಿಟ್ಟು ನಾಗೇಶ್ KT ಅಂತ ಬರುತ್ತೆ, ಫಾಲೋ ಮಾಡೋದನ್ನು ಮರಿಬೇಡಿ. ಮತ್ತು ಇನ್ನೊಂದು ಏನು ಇಂಪಾರ್ಟೆಂಟ್ ವಿಷಯ ಅಂತ ಹೇಳ್ತಾ ಇದ್ದೆ ಅಂದರೆ ಇದು ಏನಂದರೆ ಕ್ಲಚ್ಚಲ್ಲಿ ಬಂದುಬಿಟ್ಟು ಪ್ಲೇಟು 2 ಪ್ಲೇಟ್ ಡಿಫ್ರೆಂಟಾಗಿ ಬರುತ್ತೆ. 2 ಪ್ಲೇಟ್ ಡಿಫ್ರೆಂಟು, ಇನ್ನೊಂದು 2 ಪ್ಲೇಟ್ ಡಿಫ್ರೆಂಟಾಗಿ ಬರುತ್ತೆ. ಯಾವ ಥರ ಡಿಫ್ರೆಂಟಾಗಿ ಬರುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಈ ಪ್ಯಾಡ್ ಸ್ವಲ್ಪ ಅಗಲ ಬರೋದು ಬಂದುಬಿಟ್ಟು ಒಂದು ಕೆಳಗಡೆ, ಇನ್ನೊಂದು ಫುಲ್ ಮೇಲ್ಗಡೆ, ಒಂದು ಫುಲ್ ಟಾಪಲ್ಲಿ ಹಾಕಬೇಕು, ಇನ್ನೊಂದು ಫುಲ್ ಗ್ರೌಂಡಲ್ಲಿ ಹಾಕಬೇಕು. ಆಮೇಲೆ ಸೆಂಟ್ರಲ್ಲಿ 2 ಪ್ಲೇಟ್ ಬರುತ್ತೆ ನೋಡಿ, ಈ ಥರ ಪ್ಲೇಟು. ಇದು ಸ್ವಲ್ಪ ಇದರಲ್ಲಿ ಪ್ಯಾಡ್ ಏನಿದೆಯಲ್ಲ ಸ್ವಲ್ಪ ಅಗಲ ಕಡಿಮೆ ಬರುತ್ತೆ. ಇಲ್ಲಿ ಡಿಫ್ರೆನ್ಸ್ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಅಗಲ ಇರೋದು ಫುಲ್ ಕೆಳಗಡೆ ಒಂದು, ಫುಲ್ ಮೇಲ್ಗಡೆ ಒಂದು ಹಾಕಬೇಕು. ಆವಾಗ ನಿಮಗೆ ಕ್ಲಚ್ಚು ನೀಟಾಗಿರುತ್ತೆ, ಕ್ಲಚ್ ಕೂಡ ನೀಟಾಗಿ ಓಡುತ್ತೆ, ಕ್ಲಚ್ ಪ್ರಾಬ್ಲಮ್ ಬರೋಲ್ಲ. ಸೊ ಹಾಗಾಗಿ ಈ ಥರ ಹಾಕಬೇಕು. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಮಾಡಿ. ಹಾಗೆ ನಿಮಗೆ ಅದೇ ವೀಡಿಯೋಗಪ್ಪ ಏನೇ ಇಷ್ಟ ಆಯ್ತಾ ಇಲ್ವಾ ಅನ್ನೋದು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಸೇವ್ ಮಾಡ್ಕೊಳ್ಳಿ. ಯಾರ್ದು ಶೇನ್ ಇದೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಬರಬೇಕಾದ್ರೆ ಕಾಲ್ ಮಾಡ್ಕೊಂಡು ಬನ್ನಿ, ಕಾಲ್ ಮಾಡೋದನ್ನು ಮರಿಬೇಡಿ. ಹಾಗೆ ಟೈಮ್ ಕೊಡಿ ಗಾಡಿ ರೆಡಿ ಮಾಡ್ಕೊಳ್ಳೋಕ್ಕೆ. ಥ್ಯಾಂಕ್ ಯು. ಜೈ ಶ್ರೀರಾಮ್. ಬಾಯ್.